ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ನಾನಿವತ್ತು ಚಪಾತಿ ಎಗ್ ರೋಲ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಗ್ ರೋಲ್ನ ವಿಶೇಷ ಏನಪ್ಪ ಅಂದರೆ, ನಾನಿಲ್ಲಿ ವೆಜಿಟೇಬಲ್ಸ್ನು ಕೂಡ ನಾನು ಬಳಸಿ ಎಗ್ ರೋಲ್ನ ಮಾಡಿದ್ದೀನಿ. ಮಕ್ಕಳು ವೆಜಿಟೇಬಲ್ಸ್ನ ತಿನ್ನಲಿಕ್ಕೆ ತುಂಬ ಹಠ ಮಾಡ್ತಾರೆ. ನಾವು ಈ ರೀತಿ ಎಗ್ ರೋಲ್ ಜೊತೆಗೆ ನಾವು ವೆಜಿಟೇಬಲ್ಸ್ನು ಕೂಡ ನಾವು ಹಾಕಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು, ತುಂಬ ರುಚಿಯಾಗಿ ನಾವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಮಕ್ಕಳು ಇನ್ನೊಂದು ಅಂತ ಹೇಳಿ ತಿಂದವು, ಅಷ್ಟು ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಎಲ್ಲದನ್ನು ಲಟ್ಟಿಸಿ ಅದನ್ನು ನಾನು ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ. ಎರಡೂ ಕಡೆಗೆ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಸಾಧ್ಯ ಆದಷ್ಟು ಸಾಫ್ಟಾಗಿಯೇ ನಾವು ಅದನ್ನು ಬೇಯಿಸಿ ಎತ್ತಿಟ್ಕೊಬೇಕು. ಈ ಎಗ್ ರೋಲ್ ಮಾಡಲಿಕ್ಕೆ ಚಪಾತಿ ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ರಫ್ ಆಗಿ ನಾವು ಚಪಾತಿನ ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನೀವು ನೋಡ್ತಿದ್ದೀರಾ, ಇದು ಚಪಾತಿ ಕಲರ್ ಸ್ವಲ್ಪ ಚೇಂಜ್ ಇದೆ. ಬಿಕಾಸ್ ಯಾಕೆಂದರೆ ಆಶೀರ್ವಾದ್ ಚಪಾತಿ ಹಿಟ್ಟಿನಲ್ಲಿ ಇವಾಗ ಸಿರಿಧಾನ್ಯಗಳನ್ನ ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಸ್ವಲ್ಪ ಚಪಾತಿ ಹಿಟ್ಟಿನ ಕಲರ್ ಚೇಂಜ್ ಆಗಿದೆ. ಹಾಗಾಗಿ ನಂತರ ಇಲ್ಲಿ ನಾನು ಮೊದಲೇ ಹೇಳಿದೆ ವೆಜಿಟೇಬಲ್ಸ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಎಲ್ಲದನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಏನೇನನ್ನು ಹಾಕ್ತೀನಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ಹೇಳಿ ನಾನು ಎಲ್ಲದನ್ನು ಒಗ್ಗರಣೆಗೆ ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಚಾಟ್ ಮಸಾಲನ ಕೂಡ ಹಾಕೊಬೋದು, ಬಟ್ ನಾನು ಚಾಟ್ ಮಸಾಲನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಜೀರಿಗೆನ ಹಾಕೋತಾ ಇದ್ದೀನಿ, ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ರೀತಿ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದನ್ನು ಓವರ್ ಫ್ರೈ ಮಾಡಬಾರ್ದು, ಜಸ್ಟ್ ಅದು ಸಾಫ್ಟ್ ಆಗೋ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಫ್ರೈ ಮಾಡ್ಕೊಬೇಕು. ನಂತರ ಅರ್ಧ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಕೂಡ 7 ಚಪಾತಿ ಎಗ್ ರೋಲ್ ಮಾಡಲಿಕ್ಕೆ ನಾನು ಮಾಡ್ಕೊತಾ ಇರೋವಂಥದ್ದು. ಒಂದು 20 ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಎಲ್ಲದನ್ನು ಈ ರೀತಿ ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು. ನಂತರ ಒಂದು ಕ್ಯಾರೆಟು, ದೊಡ್ಡದು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಈ ರೀತಿ ತುರಿದು ಹಾಕೊಂಡಿದ್ದೀನಿ. ಫೈನಲಿ ಎಲ್ಲದನ್ನು ಹಾಕೊಂಡಾದಮೇಲೆ ಟೊಮೊಟೊನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಜಸ್ಟ್ ಅದ್ರ ನೀರಿನಂಶ ಹೋಗೋ ರೀತಿಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಅದ್ರ ಜೊತೆಗೇ ನಾನು ಸಾಂಬಾರು ಸೊಪ್ಪನ್ನು ಕೂಡ ಹಾಕ್ಕೊಂಡು ಈ ರೀತಿ ತಿರುಗಿಸಿ ಎತ್ತಿಟ್ಕೊಂಡ್ರೆ ಆಯಿತು. ತುಂಬ ನಾವು ಬಾಯ್ಲ್ ಮಾಡಬಾರ್ದು, ಓವರ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಜಸ್ಟ್ ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗುತ್ತೆ. ನಂತರ ಇಲ್ಲಿ ಒಂದು 7 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಮೊಟ್ಟೆ ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಹಾಕೊಬೋದು. ನಾನು 7 ಚಪಾತಿಗೆ 7 ಮೊಟ್ಟೆ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಮೊಟ್ಟೆಗೆ ಇಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಒಂದು 1/4 ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಇಲ್ಲಿ ಒಂದು ತವಾನ ಇಟ್ಕೊಂಡು ತವಾ ಮೇಲೆ ನಾನಿವಾಗ ಏನು ಬೀಟ್ ಮಾಡಿ ಇಟ್ಕೊಂಡಿದ್ದೆ ಮೊಟ್ಟೆ, ಅದನ್ನು ನಾನು ಹಾಕ್ತಾಯಿದ್ದೀನಿ ಆ ಲಿಕ್ವಿಡ್ನ. ಅದು ಫುಲ್ ಕಂಪ್ಲೀಟ್ ಬಾಯ್ಲ್ ಆಗೋಕ್ಕೆ ಬಿಡಬಾರ್ದು, ತಕ್ಷಣಕ್ಕೆ ನಾವು ಚಪಾತಿನ ಹಾಕ್ಬಿಡ್ಬೇಕು. ಅದು ಸ್ವಲ್ಪನೂ ಬಾಯ್ಲ್ ಆಗೋಕ್ಕೆ ಬಿಡಲಿಕ್ಕೆ ಹೋಗಬಾರ್ದು ಮೊಟ್ಟೆ. ಈ ರೀತಿ ತಕ್ಷಣಕ್ಕೆ ನಾನು ಚಪಾತಿನ ಅದ್ರ ಮೇಲೆ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಚಪಾತಿ ನಾವು ಇಟ್ಟಾದಮೇಲೆ ಅದು ಮೇಲ್ಗಡೆ ನಾವು ಕಂಪ್ಲೀಟ್ ತಿರುಗಿಸ್ಬೋದು ಅನ್ನುವಾಗ ತೆಗೆದು ಈ ರೀತಿ ಇನ್ನೊಂದು ಸೈಡಿಗೆ ನಾವು ಹಾಕಬೇಕಾಗತ್ತೆ. ಕಂಪ್ಲೀಟ್ ಮೊಟ್ಟೆನ ನಾವು ಬೇಯಿಸಬಾರ್ದು ಇಲ್ಲಿ. ನಂತರ ಅದಕ್ಕೆ ನಾನು ಮಯಾನಿಸ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಕೆಚಪ್ ಕೂಡ, ಟೊಮೊಟೊ ಕೆಚಪ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಮಯನಸ್ ಮತ್ತು ಟೊಮೊಟೊ ಕೆಚಪ್ ಬೇಡ ಅಂತ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಈ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡಿಕೊಂಡು ನಂತರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಎರಡನ್ನೂ ಕೂಡ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಕ್ಕಳು ಇಲ್ಲ ಮಯನಸ್ ಮತ್ತು ಕೆಚಪ್ ಬೇಕೇ ಬೇಕು ಅಂತ ಹಠ ಮಾಡಿದರು. ನೀವು ಬೇಡ ಅಂದರೆ ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ ನಾವು ಬೆಣ್ಣೆನ ಹಾಕ್ಕೊಳ್ಳೋದ್ರಿಂದ.
ಬಟ್ ಮಕ್ಕಳು ಹಠ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮಯೋನೈಸ್ ಮತ್ತು ಕೆಚಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡಿ ಅದ್ರ ಬದಲಾಗಿ ನೀವು ಬೆಣ್ಣೆನ ಕೂಡ ಯೂಸ್ ಮಾಡ್ಕೊಬೋದು. ನಂತರ ಈ ರೀತಿ ನಾನು ಕೆಚಪ್ಪು ಮತ್ತು ಮಯೋನೈಸ್ನ ಸ್ಪ್ರೆಡ್ ಮಾಡಿದ ನಂತರ ನಾನು ಏನು ಇಲ್ಲಿ ಒಗ್ಗರಣೆ ಹಾಕಿಟ್ಕೊಂಡಿದ್ದೆ ಆ ಒಂದು ವೆಜಿಟೇಬಲ್ಸ್ನ ಈ ಮಧ್ಯಕ್ಕೆ ಹಾಕಿ ನಂತರ ಎರಡೂ ಬದಿಯಿಂದ ಚಪಾತಿನ ಕ್ಲೋಸ್ ಮಾಡಿದರೆ ಆಯಿತು, ರೋಲ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲದೂ ಕೂಡ ಹೆಲ್ದಿ ಆಗಿರೋದನ್ನು ನಾವಿಲ್ಲಿ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಕೂಡ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಹೊರಗಡೆ ಅವರು ಈ ಥರದ ರೋಲೆಲ್ಲ ತರಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಬಟ್ ಮನೆಯಲ್ಲೇ ನಾವು ಈ ರೀತಿ ಆರೋಗ್ಯಕರವಾಗಿ ಮಾಡಿಕೊಡೋದ್ರಿಂದ ಹೊರಗಡೆಯಿಂದ ತಂದು ತಿನ್ನೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಒಂದು ತಿನ್ನೋದ್ರ ಜೊತೆಗೆ ಎರಡೆರಡು ರೋಲ್ನ ತಿಂತಾರೆ. ಮಕ್ಕಳಿಗೆ ಏನಂತಂದರೆ ಒಂದೇ ರೀತಿ ಮಾಡಿಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಟೇಸ್ಟನ್ನು ಚೇಂಜ್ ಮಾಡಿ ಮಾಡಿಕೊಟ್ರೆ ಅವರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾವು ಈ ಥರದನ್ನೆಲ್ಲ ಅವ್ರಿಗೆ ಟ್ರೈ ಮಾಡ್ಬೋದು. ನಾನು ಮೇಲ್ಗಡೆ ಏನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಈ ರೀತಿ ಕೂಡ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಾಗುತ್ತೆ. ಖಾಲಿಯಾಗಿದ್ದ ಕಾರಣ ನಾನು ಹೊರಗಡೆ ತರಿಸಿ ನಾನು ಈ ರೀತಿ ಹಾಕ್ತಾಯಿದ್ದೀನಿ. ಬಟ್ ಇದನ್ನು ಕೂಡ ನಾನು ಮನೇಲೇ ನಾನು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡೋ ಅಂಥದ್ದು. ನಿಮಗೆ ಈ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ನ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ರೀತಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.